ಆಕಾಶವಾಣಿ ಧಾರವಾಡ. ರಂಗನಾಟಕ ಅದ್ವೈತ ಸಾಮ್ರಾಟ ಸದ್ಗುರು ಶ್ರೀ ಸಿದ್ಧಾರೂಢ ಭಾರತಿ. ರಚನೆ ಡಾಕ್ಟರ್ ಎಸ್ಎಲ್ಎನ್ ಸ್ವಾಮಿ. ನಿರ್ದೇಶನ ಬಸವರಾಜ್ ಬೆಂಗೇರಿ ಶಿರೂರ್. ನಿರ್ಮಾಣ ಉಸ್ತಾದ್ ಶಫೀಕ್ ಖಾನ್ ಹಾಗೂ ಜಿ ಸುರೇಖಾ ಸುರೇಶ್. ಪ್ರಸ್ತುತಿ ವಿಶ್ವಭಾರತಿ ರಮ್ಯ ನಾಟಕ ಸಂಘ ಶಿರೂರ್. ಕೇಳಿ ಭಕ್ತಿ ಪ್ರಧಾನ ಆಧ್ಯಾತ್ಮಿಕ ರಂಗನಾಟಕ ಅದ್ವೈತ ಸಾಮ್ರಾಟ ಸದ್ಗುರು ಶ್ರೀ ಸಿದ್ಧಾರೂಢ ಭಾರತಿ. ನಮ್ಮ ಹೆಮ್ಮೆಯ ವಿಶ್ವಮಾನ್ಯ ಭಾರತ ಮಾತೃಭೂಮಿ, ಧರ್ಮಭೂಮಿ, ಕರ್ಮಭೂಮಿ, ತ್ಯಾಗಭೂಮಿ. ರಾಮಕೃಷ್ಣರು ಅವತರಿಸಿದ, ಬುದ್ಧ ಬಸವರು ಜನ್ಮವೆತ್ತಿದ, ರಾಮಾಯಣ ಮಹಾಭಾರತ ಕಾವ್ಯ ಗಂಗೆಗಳು ಪ್ರವಹಿಸಿದ, ಅಸಂಖ್ಯ ಕಷ್ಟ ನಷ್ಟಗಳ ಪರಂಪರೆಯ ನಡುವೆಯೂ ತನುವೆತ್ತಿ ತಲೆಯೆತ್ತಿ ಮೆರೆದ ಮೃತ್ಯುಂಜಯ ಭೂಮಿ. ಜ್ಞಾನ ವಿಜ್ಞಾನ ತತ್ವಜ್ಞಾನಗಳ ತವರು ನೆಲ, ಬೌದ್ಧಿಕ ಔನ್ನತ್ಯದ ದೃಷ್ಟಾರ ಧರಣಿ. ನ್ಯಾಯ ನೀತಿ ಧರ್ಮದ ಮೊತ್ತ ಪುಣ್ಯ, ಅನ್ಯಾಯ ಅನೀತಿ ಅಸತ್ಯದ ಸ್ವತ್ತು ಪಾಪ. ಪುಣ್ಯದ ಫಲ ಸುಖ, ಪಾಪದ ಪ್ರಾಪ್ತಿ ದುಃಖ. ಸುಖ ಶಾಶ್ವತವಲ್ಲ, ದುಃಖ ನಿರಂತರವಲ್ಲ. ಕೂಡಿಟ್ಟ ಗಂಟಿನಂತೆ ಕರಗುವ ಮಂಜು. ಅವು ಶೂನ್ಯವಾದಾಗ ಜನ್ಮ ಅನಿವಾರ್ಯ. ಹುಟ್ಟು ಆಕಸ್ಮಿಕ, ಹುಟ್ಟು ಸಾವು ಇದೊಂದು ವಿಷಚಕ್ರ. ಹುಟ್ಟು ಸಾವುಗಳಿಲ್ಲದ ಶಾಶ್ವತ ಬ್ರಹ್ಮಲೋಕ, ಪರಮಪದ ಮೋಕ್ಷ, ಸದ್ಗತಿ ಭಾರತೀಯ ತತ್ವ ಮೀಮಾಂಸೆಗಳ ಅಂತಿಮ ಗುರಿ ಎಂದು ನಂಬಿ ನಡೆಯುತ್ತಿರುವ ಸರ್ವ ಜನಾಂಗದ ಶಾಂತಿಯ ತೋಟ ಭಾರತ. ನಮ್ಮ ನಂಬಿಕೆ ದೃಢವಾದದ್ದು, ಸಹ್ಯವಾದದ್ದು. ನಮ್ಮ ಪರಂಪರೆಯ ಬೇರುಗಳು ಭದ್ರವಾಗಿವೆ. ವೇದಗಳೇ ನಮಗೆ ಆಧಾರ. ವೇದಗಳೆಂದರೆ ಜ್ಞಾನ, ಬೆಳಕು. ವಿಶ್ವಕ್ಕೆ ಬೆಳಕನ್ನು ನೀಡುವ ವಿಶ್ವದಾಚಾರ್ಯ ಭಾರತ. ಸಾಧು ಸಂತರು, ಶರಣರು, ಯೋಗಿಗಳು, ಮುನಿಗಳು, ಋಷಿ ಮಹರ್ಷಿ, ರಾಜರ್ಷಿಗಳು, ಅವಧೂತ ಪವಾಡ ಪುರುಷರು, ವಿಭೂತಿ ಪುರುಷರು ಈ ಧರಣಿಯಲ್ಲಿ ಅವತರಿಸಿ ಸನಾತನ ಧರ್ಮದ ಸಂರಕ್ಷಣೆ ಮಾಡಿದ್ದಾರೆ. ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ತತ್ವ ಸಿದ್ಧಾಂತಗಳ ಸಾರಾಮೃತವನ್ನು ತಿಳಿ ಹೇಳಿ ಮನುಕುಲವನ್ನು ಉದ್ಧರಿಸಿದ ಸಿದ್ಧ ಸದ್ಗುರು ಸಿದ್ಧಾರೂಢ ಭಾರತಿಯವರ ಸಚಿತ್ರ ದೃಶ್ಯ ಸಂಪುಟ. ಅಖಂಡ ಸಚ್ಚಿದಾನಂದ ಸ್ವರೂಪಿ ಆರೂಢ ಯೋಗಿ ಸಿದ್ಧ ಸದ್ಗುರುವಿನ ಬೃಹನ್ನಾಟಕ. ಭಗವಂತ ಎಲ್ಲಿ, ಯಾವಾಗ, ಹೇಗೆ ಅವತರಿಸುತ್ತಾನೆ ಎಂದು ಹೇಳಲಾಗುವುದಿಲ್ಲ. ಕಾಲ, ಘಳಿಗೆ, ನಕ್ಷತ್ರ, ಅಪ್ಪ ಅಮ್ಮ ಎಲ್ಲವೂ ನಿಮಿತ್ತ ಮಾತ್ರ. ಬೀದರ್ ಜಿಲ್ಲೆಯ ಚಳಕಾಪುರ ಪವಿತ್ರ ಭೂಮಿಕೆಯಾಗಿದೆ. ಗುರುಶಾಂತಪ್ಪ, ದೇವಮಲ್ಲಮ್ಮ ಕಾರಣೀಕರ್ತೃಗಳಾಗಿದ್ದಾರೆ. ಮಾರ್ಚ್ 26, 1836 ಚೈತ್ರ ಶುದ್ಧ ಶ್ರೀರಾಮನವಮಿಯ ಶುಭ ಮುಹೂರ್ತದಲ್ಲಿ ಶಿವರೂಪದ ಸಿದ್ಧರು ಅವತಾರವೆತ್ತಿದ್ದಾರೆ. ದೇವಮಲ್ಲಮ್ಮನ ಗರ್ಭಕ್ಕೆ ಜನ್ಮ ಜನ್ಮಾಂತರಗಳ ಪುಣ್ಯವಿರಬೇಕು. ಈ ದಂಪತಿಗಳ ಮೂರನೆಯ ಮಗನಾಗಿ ಹುಟ್ಟಿದ್ದಾರೆ ಮಹಾಯೋಗಿ ಸಿದ್ಧ ಸದ್ಗುರು. ಗುರುಮುಖೇನ ಶಿವಲೀಲಾಮೃತವನ್ನು ನಿತ್ಯ ಕೇಳುತ್ತಿದ್ದ ದಂಪತಿಗಳ ಮೈ ಮನಸ್ಸು ನರನಾಡಿಗಳಲ್ಲಿ ಶಿವಸತ್ವ ಶಿವತತ್ವ ಹರಿದಾಡುತ್ತಿತ್ತು. ಯದ್ಭಾವಂ ತದ್ಭವತಿ ಎಂಬಂತೆ ಶಿವಸತ್ವ ತತ್ವಗಳನ್ನೇ ಉಸಿರಾಡುತ್ತಿದ್ದ ದಂಪತಿಗಳಲ್ಲಿ ಶಿವನೇ ಸಾಕಾರ ಮೂರ್ತಿಯಾಗಿ ಜನ್ಮ ತಾಳಿದ್ದಾನೆ. ಅದೃಷ್ಟವಂತ ಸತಿಪತಿಗಳೇ, ನಿಮ್ಮ ಪೂರ್ವ ಜನ್ಮದ ಸುಕೃತದ ಫಲದಿಂದ ಪರಮೇಶ್ವರನ ಅವತಾರದ ಶಿಶುವಿನ ಜನ್ಮಕ್ಕೆ ನೀವು ಕಾರಣರಾಗಿದ್ದೀರಿ. ನಿಮ್ಮ ಮಗನಾಗಿ ಹುಟ್ಟಿದ ಕಂದನು ಅಸಾಧಾರಣ ಜ್ಞಾನಿ,
ವೇದ, ಉಪನಿಷತ್ತು, ಭಗವದ್ಗೀತೆಗಳ ಸಾರವನ್ನು ಸಾಮಾನ್ಯರಿಗೆ ತಿಳಿಸುವ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಮೌಢ್ಯ ಅಂಧಕಾರಗಳನ್ನು ಧಿಕ್ಕರಿಸಿ ಉಕ್ಕಿನ ಕಡಲೆಯಾಗಿರುವ ಅದ್ವೈತವನ್ನು ಸುಲಿದ ಬಾಳೆಯ ಹಣ್ಣಿನಂತೆ ಸುಲಭವಾಗಿ ತಿಳಿ ಹೇಳುವ ಲೋಕಜ್ಞಾನಿ ಇವನಾಗಲಿದ್ದ. ಜಾತಿ, ಮತ, ಪಂಥ, ವರ್ಗ, ಲಾಂಛನಗಳಿಂದ ವಿಮುಖವಾದ ಬ್ರಹ್ಮ ತತ್ವವನ್ನು ಲೋಕಕ್ಕೆ ಸಾರುವ ಅಪರೋಕ್ಷ ಜ್ಞಾನಿ ಇವನು. ಪಂಡಿತರಿಗೆ ಸಿದ್ಧಾರೂಢರಾಗಿ, ಪಾಮರರಿಗೆ ಸಿದ್ಧಾರೂಢ ಅಜ್ಜನಾಗಿ ಅದ್ವೈತವನ್ನು ತಿಳಿಸುವ ಪರಮೇಶ್ವರನ ಸಂಕಲ್ಪ, ಜಗದ ನಿಯಾಮಕನ ಪರಿಕಲ್ಪ. ನಿಮ್ಮ ಜನ್ಮ ಸಾರ್ಥಕ. ಶುಭಮಸ್ತು. ಧನ್ಯೋಸ್ಮಿ ಧನ್ಯೋಸ್ಮಿ ಗುರುದೇವ. ತನ್ನ ಅಸಾಧಾರಣ ಅತಿಮಾನುಷ ಶಕ್ತಿಯನ್ನು ತೋರಲೆಂದೇ ಜನ್ಮವೆತ್ತಿದ ನರರೂಪದ ಸಿದ್ಧ ತನ್ನ 4ನೇ ವಯಸ್ಸಿಗೆ ತನ್ನ ಬಾಲಲೀಲೆಗಳನ್ನು ಪ್ರಕಟಪಡಿಸುತ್ತಿದ್ದಾನೆ ತನ್ನ ವಯೋಮಾನದ ಎಳೆಗೆಳೆಯರೊಂದಿಗೆ. ಬನ್ನಿ ಗೆಳೆಯರೇ, ಬನ್ನಿ. ನಿಮಗೀಗ ಅಳ್ಳು ಬೇಕು, ಕರುಳು ತುಂಬಬೇಕು ಅಲ್ಲವೇ? ನೋಡಿ, ಗುರುಗಳು ಅಳ್ಳು ತುಂಬಿದ ಮಡಕೆಯನ್ನು ಅಗೋ ಅಲ್ಲಿ ಎತ್ತರದ ನಿಲುವಿನ ಮೇಲೆ ಇಟ್ಟಿದ್ದಾರೆ. ನಮಗೆ ಬೇಕಾದೆಲ್ಲವೂ ಎತ್ತರದಲ್ಲೇ ಇರುತ್ತವೆ. ಯಾವುದು ಸುಲಭದಲ್ಲಿ ಕೈಗೆಟುಕುವುದಿಲ್ಲ. ಪಡೆಯುವ ಯೋಗ್ಯತೆಯನ್ನು ಗಳಿಸಬೇಕು. ನಾವು ಎತ್ತರಕ್ಕೆ ಬೆಳೆಯಬೇಕು. ಹೌದು ಸಿದ್ಧ, ನಮಗೆ ಬೇಗ ಅಳ್ಳು ಕೊಡು. ಗೆಳೆಯರೇ, ಆ ಮಡಕೆ ಆಗಿರುವುದು ಮಣ್ಣಿಂದ, ನಮ್ಮ ದೇಹ ಬಂದಿರುವುದು ಮಣ್ಣಿಂದ, ಕೊನೆಗೆ ಸೇರುವುದು ಮಣ್ಣಿಗೆ. ಗೆಳೆಯರೇ, ಮಡಕೆ ಎತ್ತರದಲ್ಲಿದೆ, ಅದಕ್ಕೆ ತೂತಿಕ್ಕಿದರೆ ಅಳ್ಳು ಸುರಿಯುತ್ತದೆ. ಜ್ಞಾನವೆಂಬುದು ಹಾಗೆ ಪರ್ವತಾಕಾರದ ಗಡಿಗೆ, ಅದಕ್ಕೆ ತೂತಿಕ್ಕಿದರೆ ಜ್ಞಾನಧಾನ್ಯ ನಮ್ಮ ಬಳಿಗೆ ಧಾರೆ ಧಾರೆಯಾಗಿ ಸುರಿಯುತ್ತದೆ. ಇದೋ ಈ ಕೋಲಿನಿಂದ ಆ ಮೇಲಿನ ಗಡಿಗೆಗೆ ತಿವಿಯುತ್ತೇನೆ. ಗಡಿಗೆ ತೂತಾಗಿ ಅಳ್ಳು ಕೆಳಗೆ ಸುರಿಯುತ್ತದೆ. ನೀವೆಲ್ಲರೂ ಮನದಣಿಯೇ ಮುಗಿದುಕೊಳ್ಳಿರಿ, ಹೊಟ್ಟೆ ತುಂಬಾ ತಿನ್ನಿರಿ. ಬನ್ನಿರಿ. ಆಹಾ, ಅಳ್ಳು ಭರಪೂರ ಸುರಿಯತೊಡಗಿತು. ಗೆಳೆಯರೇ, ಬನ್ನಿರಿ ಬನ್ನಿರಿ, ಅಳ್ಳು ತಿನ್ನಿರಿ. ನಾನು ಉಡಿಯಲ್ಲಿ ಕಟ್ಟಿಕೊಂಡು ನಮ್ಮ ಅವ್ವನಿಗೂ ಒಯ್ಯುತ್ತೇನೆ, ನೀವು ಒಯ್ಯಿರಿ. ನಡೀರಿ ನಡೀರಿ, ಹೋಗೋಣ. ಸಿದ್ಧ ಓಹ್, ಎಲ್ಲ ಗೆಳೆಯರು ಹೋದರು. ನಾನೀಗ ಏಕಾಂಗಿ. ಬರುವಾಗಲೂ ಏಕಾಂಗಿ, ಹೋಗುವಾಗಲೂ ಏಕಾಂಗಿ. ಬಂದು ಹೋಗುವ ಮಧ್ಯೆ ರಂಗುರಂಗಿನ ಭಾವತರಂಗಿ. ಓಹ್, ಗುರುಗಳು ಆಗಮಿಸಿದರು. ಗುರುಗಳಿಗೆ ಪ್ರಣಾಮಗಳು. ಸಿದ್ಧ, ನಿನ್ನ ಸ್ನೇಹಿತರೆಲ್ಲ ಮನೆಗೆ ಹೋದ್ರು, ನೀನೇಕೆ ಇನ್ನೂ ಇಲ್ಲೇ ಇರುವೆ? ಯಾವುದು ನಮ್ಮ ಮನೆ ಗುರುಗಳೇ? ನಾವೆಲ್ಲರೂ ಆ ಮನೆಯಿಂದ ಬಂದಿರುವ ಯಾತ್ರಿಗಳಲ್ಲವೇ? ಯಾತ್ರೆ ಮುಗಿದ ಮೇಲೆ ಎಲ್ಲರೂ ಅಲ್ಲಿಗೆ ಹೋಗಬೇಕು. ಸಿದ್ಧ, ಈ ವಯಸ್ಸಿನಲ್ಲಿ ನಿನಗೆ ಈ ವಿಷಯವನ್ನೆಲ್ಲ ಯಾರು ಹೇಳಿಕೊಟ್ಟರೋ? ಇದು ಹೇಳಿಕೊಡುವ ವಿದ್ಯೆ ಅಲ್ಲ ಗುರುಗಳೇ, ನಾವು ಪಡೆದುಕೊಂಡು ಬಂದಿರುವ ವಿದ್ಯೆ. ನಮ್ಮನ್ನು ಬಂಧನಗಳಿಂದ ಬಿಡುಗಡೆಗೊಳಿಸುವ ಜ್ಞಾನವೇ ನಿಜವಾದ ವಿದ್ಯೆ. ನೀವು ಹೇಳಿಕೊಡುವ ವಿದ್ಯೆ ನನ್ನನ್ನು ಬದುಕಿನೊಂದಿಗೆ ಬೆಸೆಯುತ್ತದೆ. ನಾನು ಬದುಕಿಗೆ ವಿಮುಖನಾಗಬೇಕು. ನನಗೆ ಬ್ರಹ್ಮಜ್ಞಾನ ಬೇಕು. ಏನು ಬ್ರಹ್ಮಜ್ಞಾನವೇ? ಚತುರ್ಮುಖ ಬ್ರಹ್ಮನ ಜ್ಞಾನವನ್ನು ನಾನು ನಿನಗೆ ತಿಳಿಸಲು ಹೇಗೆ ಸಾಧ್ಯ ಸಿದ್ಧ? ಗುರುಗಳೇ, ನಾನು ಚತುರ್ಮುಖ ಬ್ರಹ್ಮನ ಬಗ್ಗೆ ಮಾತಾಡುತ್ತಿಲ್ಲ. ಅವನ ಸೃಷ್ಟಿಗೂ ಕಾರಣನಾದ ಪರಬ್ರಹ್ಮನ ಬಗ್ಗೆ ಮಾತಾಡುತ್ತಿದ್ದೇನೆ. ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು ನೀವೇ ಹೇಳಿಕೊಟ್ಟಿದ್ದೀರಲ್ಲ. ಆ ಗುರು ಸಾಕ್ಷಾತ್ ಪರಬ್ರಹ್ಮನ ಬಗ್ಗೆ ಹೇಳಿ ಗುರುಗಳೇ. ನನಗೆ ಚತುರ್ಮುಖ ಬ್ರಹ್ಮನ ಬಗ್ಗೆ ಗೊತ್ತು, ಪರಬ್ರಹ್ಮನ ಬಗ್ಗೆ ನನಗೆ ಗೊತ್ತಿಲ್ಲ ಸಿದ್ಧ. ಬೇರೆ ಏನನ್ನಾದ್ರೂ ಕೇಳು. ಗುರುಗಳೇ,
ಓಂಕಾರ ಎಂದರೇನು? ಅಕಾರ ಉಕಾರ ಮಕಾರದಿಂದಾದದ್ದು ಓಂಕಾರ. ಗುರುಗಳೇ, ಓಂಕಾರವನ್ನು ಶಬ್ದ ಬ್ರಹ್ಮ ಎಂದೇಕೆ ಕರೆಯುತ್ತಾರೆ? ಓಂಕಾರ ಬ್ರಹ್ಮಾಂಡದ ತತ್ವ ಸತ್ವ ಮಹತ್ವಗಳ ಪ್ರತೀಕವೇ? ಮೋಕ್ಷ ಮತ್ತು ಮನುಷ್ಯ ಮಿತಿಯ ವಿಮೋಚನೆ ಓಂಕಾರದಿಂದ ಸಾಧ್ಯವೇ ಗುರುಗಳೇ? ಅಯ್ಯೋ ಅಯ್ಯೋ ಅಯ್ಯೋ, ಉಪನಿಷತ್ತು ಸ್ಕಂದ ಪುರಾಣ ಎಲ್ಲವನ್ನೂ ಹೇಳಿಬಿಟ್ಟಿಯಲ್ಲೋ ಸಿದ್ಧ. ಪ್ರಳಯವಾದಾಗ ಎಲ್ಲವೂ ಶೂನ್ಯವಾಗುವಂತೆ ನಾನು ನಿನ್ನ ಮುಂದೆ ಶೂನ್ಯ ಶೂನ್ಯ. ಗುರುಗಳೇ, ಪ್ರಳಯದಲ್ಲಿ ಎಲ್ಲವೂ ಹೇಗೆ ಶೂನ್ಯವಾಗುತ್ತದೆ ಗುರುಗಳೇ? ಆಕಾಶ ಶೂನ್ಯವಲ್ಲವೇ? ಶೂನ್ಯ ಶೂನ್ಯವಾಗಲು ಹೇಗೆ ಸಾಧ್ಯ? ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದು ಪೂರ್ಣ ಮತ್ತು ಇದು ಪೂರ್ಣ. ಪರಿಪೂರ್ಣವು ಪರಿಪೂರ್ಣತೆಯಿಂದ ಹೊರಬಂದಿದೆ. ಪೂರ್ಣದಿಂದ ಪೂರ್ಣವನ್ನು ಹೊರತೆಗೆದರೆ ಉಳಿಯುವುದು ಪೂರ್ಣವೇ ಮಾತ್ರ. ಅಂದ ಮೇಲೆ ಶೂನ್ಯದ ಪ್ರಶ್ನೆ ಎಲ್ಲಿ ಉದ್ಭವಿಸುತ್ತದೆ ಗುರುಗಳೇ? ಪೂರ್ಣವೇ ಶೂನ್ಯವೇ ಅಥವಾ ಶೂನ್ಯವು ಪೂರ್ಣದೊಳಗಿರುವ ಹೂರಣವೇ? ಯಾವುದೂ ಸತ್ಯ? ಈಗ ಇದ್ದದ್ದು ಇಲ್ಲವಾಗುವುದರ ಮರ್ಮವೇನು? ಪ್ರಳಯವೆಂದರೆ ಶೂನ್ಯವೇ? ಶೂನ್ಯದೊಳಗೆ ಪ್ರಳಯವಿದೆಯೇ ಗುರುಗಳೇ? ಸಿದ್ಧ ಸಿದ್ಧ, ನೀನು ಕೇಳುತ್ತಿರುವ ಯಾವ ಪ್ರಶ್ನೆಗೂ ಉತ್ತರಿಸುವ ಯೋಗ್ಯತೆ ನನ್ನಲ್ಲಿಲ್ಲ. ನೀನು ಅಸಾಮಾನ್ಯ ಬಾಲಕ. ನಿನಗೆ ನಾನು ಪಾಠ ಹೇಳಿಕೊಡುವುದೇನೂ ಇಲ್ಲ. ಈ ಪಾಠಗಳನ್ನೆಲ್ಲ ಮೀರಿದ ಪೀಠ ನಿನ್ನದು. ನಿನಗೆ ಯೋಗ್ಯನಾದ ಗುರು ಸಿಗಬೇಕು. ಆ ಗುರುವನ್ನು ನೀನು ಹುಡುಕಬೇಕು. ಅವನು ನಿನ್ನನ್ನು ಉದ್ಧರಿಸುತ್ತಾನೆ. ಈಗಾಗಲೇ ಎತ್ತರದಲ್ಲಿರುವ ನೀನು ಆ ಗುರುವಿನ ಸಹಯೋಗದಿಂದ ಉತ್ತುಂಗಕ್ಕೆ ಏರುತ್ತೀಯ. ಈ ಶಾಲೆಗಳೆಲ್ಲವೂ ನಿನಗೆ ಸಲ್ಲದು ಸಿದ್ಧ. ಇದನ್ನು ಮೀರಿದ ಪ್ರಯೋಗಶಾಲೆ ನೀನು. ನಿನ್ನೊಂದಿಗೆ ಕೆಲ ದಿನಗಳನ್ನು ಕಳೆದ ನಾನೇ ಧನ್ಯ, ನಾನೇ ಧನ್ಯ. ಹೋಗಿ ಬಾ, ನಿನಗೆ ಶುಭವಾಗಲಿ, ಮಂಗಳವಾಗಲಿ. ಧನ್ಯ ಧನ್ಯೋಸ್ಮಿ ಗುರುಗಳೇ. 6 ವರ್ಷದ ಶಂಕರಾಚಾರ್ಯರಿಗೆ ನದಿಯಲ್ಲಿ ಈಜುತ್ತಿದ್ದಾಗ ಮೊಸಳೆಯೊಂದು ಹಿಡಿದಂತೆ ಇಲ್ಲಿ ಅದೇ ವಯಸ್ಸಿನ ನಮ್ಮ ಚರಿತ್ರ ನಾಯಕ ಬಾಲಸಿದ್ಧನಿಗೂ ಸಹ ಒಂದು ಘೋರ ಪರೀಕ್ಷೆ ಎದುರಾಗುತ್ತದೆ. ಮೃತ್ಯುವಿಗೆ ಮೃತ್ಯು ಸ್ವರೂಪನಾದ ಮೃತ್ಯುಂಜಯ ರೂಪಿಗೆ ಘಟ ಸರ್ಪದ ವಿಷ ಪ್ರಾಶನವಾಗುತ್ತದೆ. ಅಮ್ಮ, ಮಲ್ಲಮ್ಮ, ನಿಮ್ಮ ಸಿದ್ಧನಿಗೆ ಹಾವು ಕಡಿಯಿತು. ಅಯ್ಯೋ ಕಂದ, ಮಗನೇ ಸಿದ್ದಪ್ಪ, ಏನಾಯ್ತು ನಿನಗ? ಹಾವು ಕಡಿತ ಮಗನ ನಿನಗ? ಅಯ್ಯೋ, ಎತ್ತಿ ಮುಚ್ಚಿಸಿದನ್ನ ಕರಗಳು ಮತ್ತದ ಹಾರುಣಿಸಿ ಕಂಗಳು ಕೆಟ್ಟ ವೈವಲೆ ಮಗನೇ ಕಂಗೆಟ್ಟ ವಡಗತಿಗಳು ಹೆತ್ತವಳೆ ಕಡು ಪಾಪಿ ನಾನೆತ್ತ ಹೋಗರೆ ಕತ್ತು ಕೊಯ್ದೆಯೋ ಮಗನೇ ಮಗನೆಂದೋರಲಿ ಬಳಲು ತೇರೆ ಮಗನೆಂದೋರಲಿ ಬಳಲು ತೇರೆ. ಅಯ್ಯೋ ಸಿದ್ಧ, ಎದ್ದೇಳು ಮಗನ, ನಿನ್ನ ಬಿಟ್ಟು ನಾ ಹೆಂಗ್ ಬದುಕ್ಲಪ್ಪ? ಮಗನ ಎದ್ದೇಳು. ಅಯ್ಯೋ ನನ್ನ ಮಗ ಹೋಗ್ಬಿಟ್ನಲ್ಲೋ. ಅಯ್ಯೋ ಸ್ವಾಮಿ, ಸ್ವಾಮಿ ನೋಡ್ರಿ, ಅಯ್ಯಯ್ಯೋ ನನ್ನ ಮಗ ಬಿಟ್ಟು ಹೋಗ್ಬಿಟ್ಟನ್ರಿ. ನೋಡ್ರಿ ಸ್ವಾಮಿ, ನಮ್ ಸಿದ್ಧ ನಮ್ಮನ್ನ ನಗಲಿ ಬಿಟ್ಟಾನ. ಮಲ್ಲು, ಮಲ್ಲು, ಸತ್ತವರನ್ನು ಬದುಕಿಸಲು ಸಾಧ್ಯವೇ? ಸಿದ್ಧನು ಯಾವ ಕಾರಣಕ್ಕಾಗಿ ಬಂದನೋ
ಯಾವ ಕಾರಣಕ್ಕಾಗಿ ಸತ್ತನೋ ವಿಧಿಗೆ ಮಾತ್ರ ಗೊತ್ತು. ಅವನು ನಮ್ಮ ಮಗನಾಗಿದ್ದ ಎಂಬ ಆನಂದವನ್ನೇ ನಮಗುಳಿದ ಭಾಗ್ಯ. ಸಾವರಿಸಿಕೊ, ಸತ್ತವನು ದೇವನಾಗುತ್ತಾನೆ. ನಮ್ಮ ಸಿದ್ಧ ದೈವಾಧೀನನಾಗಿದ್ದಾನೆ. ದುಃಖಿಸದಿರು ಮಲ್ಲು, ದುಃಖಿಸದಿರು. ಹೆತ್ತೊಡಲ ಸಂಕಟ ನಿಮಗೆ ಹೇಗೆ ಅರ್ಥವಾಗುತ್ತದೆ ಸ್ವಾಮಿ? ಸ್ವಾಮಿ, ಶಿವನುಡಿಗಳು ಸುಳ್ಳಾಗುವುದೇ ಅಥವಾ ಶಿವನೆಂಬುವನೇ ಸುಳ್ಳ? ಹೇಳಿ ಸ್ವಾಮಿ, ಹೇಳಿ. ನಾ ಕಂಡ ಕನಸು ಸುಳ್ಳು, ಕನಸಿನೊಳಗಿನ ಶಿವ ಸುಳ್ಳು ಸ್ವಾಮಿ, ಶಿವ ಸುಳ್ಳು. ಹೇಳಿ ಸ್ವಾಮಿ, ಹೇಳಿ. ಯಾರಮ್ಮ ಶಿವನನ್ನು ಸುಳ್ಳು ಎಂದವರು? ಶಿವನು ಸುಳ್ಳಾದರೆ ನೀನು ಸುಳ್ಳು. ನೀನಿರುವುದು ದಿಟವಾದರೆ ಶಿವನು ದಿಟ. ಏಕೆಂದರೆ ನೀನು ಉದ್ಭವ ಮೂರ್ತಿ ಅಲ್ಲ. ನಿನ್ನ ಸೃಷ್ಟಿಯ ಮೂಲದಲ್ಲೊಂದು ಶಕ್ತಿ ಇದೆ. ಅದುವೇ ಚೇತನ, ಅದುವೇ ಶಿವನ ಸಂಸ್ಥಾನ. ಮಹಾತ್ಮರೇ, ಮಹಾತ್ಮರೇ, ತಾವು ಯಾರು? ತಾವು ಯಾರು? ಸಾಧ್ವಿ, ನಾನು ಮುನಿ ಮುಕ್ಕಣ್ಣ, ಹೊರವೂರಿನವರು, ಕೈಲಾಸ ಯಾತ್ರಿಗಳು. ಸ್ವಾಮಿ, ತಮ್ಮನ್ನು ನೋಡುತ್ತಿದ್ದರೆ ಮನಸ್ಸಿಗೆ ಆನಂದ ಉಂಟಾಗುತ್ತದೆ. ಮಗನ ಮರಣದಲ್ಲೂ ನಿಮ್ಮ ಮಾತು ಅಮೃತದಂತೆ, ರೋಗ ಸಂಜೀವಿನಿಯಂತೆ. ಹೇಳಿ ಸ್ವಾಮಿ, ಈ ನನ್ನ ಮಗನ ಸಾವು ಔಚಿತ್ಯವೇ? ಹೇಳಿ ಸ್ವಾಮಿ, ಹೇಳಿ. ಏನು, ನಿಮ್ಮ ಮಗನು ಸತ್ತು ಹೋಗಿರುವನೆ? ಹೌದು. ಹಿಂದೆ ಸರಿಯಿರಿ, ನಾನಷ್ಟು ಪರೀಕ್ಷಿಸುತ್ತೇನೆ. ಬನ್ನಿ. ಉಸಿರಾಡುತ್ತಿರುವ ಕಂದನನ್ನು ಹೆಣವೆಂದು ಹೇಳುತ್ತೀರಲ್ಲ, ಇದು ಅನ್ಯಾಯ. ಏನು ಏನು, ಕಂದನು ಉಸಿರಾಡುತ್ತಿರುವನೇ? ನಿಮ್ಮ ಮಾತು ದಿಟವೇ ಸ್ವಾಮಿ, ದಿಟವೇ? ಹಾವಿನ ವಿಷ ಮೈಯಲ್ಲಿ ಆವರಿಸಿಲ್ಲವೇ ಸ್ವಾಮಿ, ಆವರಿಸಿಲ್ಲವೇ? ತಾಯಿ, ನಾನು ಇವನ ಜಾತಕವನ್ನೇ ಹೇಳುತ್ತೇನೆ. ಇವನದು ದೀರ್ಘಾಯುಷ್ಯ, ಅನೇಕರಿಗೆ ಪ್ರಾಣದಾನ ಮಾಡುವ ಇವನು ಇಷ್ಟು ಬೇಗ ಪ್ರಾಣ ಚೆಲ್ಲುವನೇ? ಹಾಗಾದರೆ ಏಕೆ ಸತ್ತಂತೆ ಬಿದ್ದಿದ್ದಾನೆ ಸ್ವಾಮಿ? ಏಕೆ ಬಿದ್ದಿದ್ದಾನೆ? ತಾಯಿ, ಅವನು ಸತ್ತು ಹೋಗಿದ್ದಾನೆ. ಅವನು ಎದ್ದು ಬರಬೇಕಾದರೆ ಅವನಿಗೆ ಹೊಸ ಜನ್ಮವನ್ನೇ ನೀಡಬೇಕು. ಏನು ಹೇಳುತ್ತಿದ್ದೀರಾ ಸ್ವಾಮಿ ತಾವು? ಪೂಜ್ಯರೇ, ಏನು ನಿಮ್ಮ ಮಾತಿನ ಅರ್ಥ? ಪಡೆಯುವ ಮುನ್ನ ಕಳೆದುಕೊಳ್ಳಬೇಕು, ಏನು? ಕಳೆಯುವ ಮುನ್ನ ಕೊಳೆ ತೆಗೆಯಬೇಕು. ಹೀಗೆ ಒಗಟಿನಂತೆ ಮಾತಾಡಿದರೆ ಯಾರಿಗೆ ಅರ್ಥವಾಗುತ್ತದೆ ಸ್ವಾಮಿ? ಅದೇನು ಹೇಳಬೇಕು, ಅದನ್ನು ಅರ್ಥವಾಗುವ ಹಾಗೆ ಹೇಳಿ ಸ್ವಾಮಿ, ಅರ್ಥವಾಗುವ ಹಾಗೆ ಹೇಳಿ. ಈ ಸಿದ್ಧನು ನಿಮ್ಮ ಮಗ ನಿಜ, ಆದರೆ ಇವನು ಕೇವಲ ನಿಮ್ಮ ವಂಶವನ್ನು ಉದ್ಧರಿಸಲು ಹುಟ್ಟಿದವನಲ್ಲ. ಮನುಜ ಕುಲವನ್ನು ಬೆಳಗಲು ಬಂದಿರುವ ಭುವನ ಜ್ಯೋತಿ. ಮಗನೆಂಬ ಮಮಕಾರವನ್ನು ಮರೆತು ಸಿದ್ಧನನ್ನು ಲೋಕಕ್ಕೆ ಅರ್ಪಿಸಿ. ಸಿದ್ಧನು ಸಂಸಾರಿಯಾಗುವ ಸಾಮಾನ್ಯನಲ್ಲ. ಲೋಕವೇ ಅವನ ಸಂಸಾರ, ಮನುಜರೆಲ್ಲರೂ ಅವನ ಮಕ್ಕಳು. ಧರಣಿಯೇ ಕುಟೀರ, ಆಕಾಶವೇ ಚಪ್ಪರ. ಸಿದ್ಧನು ಸನ್ಯಾಸಿಯಾಗಿ ಸನ್ಯಾಸ ಧರ್ಮವನ್ನು ಬೆಳಗುವ ಬುದ್ಧ, ಪ್ರಬುದ್ಧ. ಮುನಿಗಳೇ, ಅರ್ಥವಾಯಿತು, ಈಗ ಎಲ್ಲವೂ ಅರ್ಥವಾಯಿತು. ಜಗನ್ನಿಯಾಮಕನ ಸಂಕಲ್ಪ ತಿಳಿಯದೆ ನಾವು ಸಿದ್ಧನನ್ನು ನಮ್ಮವನೆಂದು ಭಾವಿಸಿದ್ದೆವು. ಅವನು ನಮ್ಮವನಲ್ಲ, ಅವನು ಜಗದ ಕಣ್ಣು. ಏ ಸರ್ಪವೇ, ವಿಷ ಕಾರಿದನೆಂಬ ಕುಹಕ ಬೇಡ. ಕಕ್ಕಿದ ವಿಷವನ್ನು ಹೀರಿ ಸಿದ್ಧನನ್ನು ಹರಸು. ಆವರಿಸಿರುವ ವಿಷ ಆವಿಯಾಗಿ ಅಮೃತದ ಸಿಂಚನವಾಗಲಿ. ನೀ ಮಾಡಿದ ಘೋರ ತಪ್ಪಿಗೆ ಮುಂದೊಂದು ದಿನ ನೀನೇ ಸಿದ್ಧನ ಕೊರಳಿನ ಆಭರಣವಾಗಿ ಸಿದ್ಧನನ್ನು ಅನುಗ್ರಹಿಸು. ಹೋಗು, ಬಿರಬಿರನೆ ಹೋಗಿ ಸರಸರನೆ ವಿಷವನ್ನು ಹೀರು. ಸಿದ್ಧ, ಹೇಳಪ್ಪ,
ಏಳು, ಯೋಗ ನಿದ್ದೆಯಿಂದ ಎದ್ದೇಳು. ಅವ್ವ, ಮಲ್ಲು ಮಲ್ಲು ಬದುಕಿದ, ನಮ್ಮ ಸಿದ್ಧ ಬದುಕಿದ ಬದುಕಿದ. ಹೌದು ಸ್ವಾಮಿ, ನಮ್ಮ ಸಿದ್ಧ ಬದುಕಿದ. ನೋಡಿ ಕಂದ, ಸಿದ್ಧ. ಮುನಿಗಳೇ, ನಮ್ಮ ಮಗನ ಕಾಲ ಮೃತ್ಯುವನ್ನು ದೂರ ಮಾಡಿದ ಹೇ ಮಹಾತ್ಮ, ನಿನಗೆ ಶರಣು 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 ಶರಣು. ಅಂದು ಘಟಸರ್ಪದಿಂದ ವಿಷಮುಕ್ತನಾದ ಸಿದ್ಧನು ಈಗ ಷೋಡಶ ಸುಂದರನಾಗಿ ಲೋಕ ಪರ್ಯಟನೆಗೆ ಸಿದ್ಧನಾಗಿ ನಿಂತಿದ್ದಾನೆ. ಲೋಕಮಾತೆ ತನ್ನ ಪ್ರೌಢ ಮಗನನ್ನು ಬರಸೆಳೆದು ಬಿಗಿದಪ್ಪಲು ತನ್ನ 10 ದಿಕ್ಕುಗಳ ಬಾಹುಗಳನ್ನು ಚಾಚಿ ನಿಂತಿದ್ದಾಳೆ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಯುತ್ಯಯ ಮಾಮೃತಾತ್. ಹೇ ಶಂಕರನೇ, ಪ್ರಪಂಚದ ಸೃಷ್ಟಿಯಲ್ಲಿ ತಾ ಹುಟ್ಟಿದ ತೊಟ್ಟಿನಿಂದ ನಿರ್ದಾಕ್ಷಿಣ್ಯವಾಗಿ ಬೇರ್ಪಡುವ ಮಾಗಿದ ಫಲದಂತೆ ನನ್ನನ್ನು ಬಂಧ ಮುಕ್ತಗೊಳಿಸಿದ ಹೇ ಬಂಧುವೆ, ನಿನಗೆ ಅಭಿವಂದನೆ. ಈ ದೇಹವನ್ನು ಕರುಣಿಸಿದ ಕಾರುಣ್ಯಮೂರ್ತಿಗಳಿಗೆ ವಂದನೆ, ಅಭಿವಂದನೆ. ನನ್ನನ್ನು ಸನ್ಯಾಸ ಜೀವನಕ್ಕೆ ಬಿಟ್ಟುಕೊಟ್ಟ ಭವಬಂಧನಗಳಿಗೆ ನಮೋ ನಮಃ. ಗುರುವನ್ನು ಅರಸಿ ಹೊರಡು ಎಂದು ಹರಸಿದ ಹೃನ್ಮನಗಳಿಗೆ ಶರಣು ಶರಣಾರ್ಥಿ. ಹೊತ್ತು ಹೆತ್ತು ಸಾಕಿ ಸಲಹಿ ಸನ್ಯಾಸತ್ವಕ್ಕೆ ದಾನ ಕೊಟ್ಟ ದಯಾಸಾಗರ ಮಾತೃದೇವತೆಗೆ ಪ್ರಣಾಮಗಳು. ಹೊರಡುತ್ತೇನೆ ತಾಯಿ, ಹೊರಡುತ್ತೇನೆ. ಬೆಳಕನ್ನು ಅರಸುತ್ತಾ ಹೊರಡುತ್ತೇನೆ. ಭಾರತವನ್ನು ಹುಡುಕುತ್ತಾ ಹೊರಡುತ್ತೇನೆ. ಭಾರತವನ್ನು ಹುಡುಕುತ್ತಾ ಹೊರಡುತ್ತೇನೆ. ಅಸೇತು ಹಿಮಾಚಲ ಪರ್ಯಂತರ ಭಾರತ ದೇಶ ಸಂಚಾರವನ್ನು ಕೈಗೊಳ್ಳುತ್ತೇನೆ. ಹೊರಡುತ್ತೇನೆ ಗುರುವನ್ನರಸಿ, ಹೊರಡುತ್ತೇನೆ ಗುರಿಯನ್ನರಸಿ. ಓ, ಎಲ್ಲೆಂದು ಹುಡುಕುವುದು, ಎಲ್ಲೆಲ್ಲಿ ಅಲಿಯುವುದು? ಎಲ್ಲಿದ್ದಾನೆ ನನ್ನ ಗುರು? ನನ್ನ ಆತ್ಮ ಸಾಕ್ಷಾತ್ಕಾರಕ್ಕೆ ಸಹಕರಿಸುವ ಗುರು ಎಲ್ಲಿದ್ದಾನೆ? ವೇದಗಳ ಅರ್ಥವನ್ನು ಅರಿತಿರುವ ಗುರು, ಶಾಸ್ತ್ರಗಳ ಶೃಂಗವನ್ನು ಮುಟ್ಟಿರುವ ಗುರು, ತಪಸ್ಸಿನ ತಾಪದಿಂದ ತಿಳಿಯಾದ ತಳಿರಾದ ತೃಪ್ತ ಗುರು, ಪುರಾಣಗಳ ಪಠಣದಿಂದ ಪುನಿತನಾಗಿರುವ ಪ್ರಬುದ್ಧ ಗುರು, ಉಪನಿಷತ್ತಿನ ಉತ್ತರವೇ ತಾನಾಗಿರುವ ಉದ್ದಂಡ ಗುರು, ಭಗವದ್ಗೀತೆಯ ಭಾವಾರ್ಥದ ಭಾಗವೇ ತಾನಾಗಿರುವ ಗುರು, ದೇವಗಳ ಆತ್ಮದಂತಿರುವ ಆತ್ಮೀಯ ಗುರು, ಶ್ರುತಿ ಸ್ಮೃತಿಗಳ ಸ್ವರವೇ ತಾನಾಗಿರುವ ತುಂಬ ಹೃದಯದ ಸಹೃದಯಿ ಗುರು. ಎಂದಿಗಾಹುದೋ ನಿನ್ನ ದರ್ಶನ ದೀನವತ್ಸಲ ಭೂಜಗ ಶಯನ, ಎಂದಿಗಾಹುದೋ ನಿನ್ನ ದರ್ಶನ? ಇಲ್ಲ ಇಲ್ಲ, ಈ ಜನ್ಮದಲ್ಲಿ ನನಗೆ ಗುರುದರ್ಶನ ಆಗುವುದಿಲ್ಲ. ಆ ಅದೃಷ್ಟ ನನಗಿಲ್ಲ. ಭಗವಂತ ಬಲು ಜಾಣ, ಎಲ್ಲರಿಗೆ ಎಲ್ಲವನ್ನೂ ಕೊಡುವುದಿಲ್ಲ. ಎಲ್ಲರಿಗೆ ಎಲ್ಲವೂ ಇದ್ದಿದ್ದರೆ ಭಗವಂತನನ್ನು ಯಾರು ನೆನೆಯುತ್ತಿರಲಿಲ್ಲ. ಇದು ಅವನ ಲೆಕ್ಕಾಚಾರ. ಸತ್ಯದರ್ಶನಕ್ಕಾಗಿ ಸನ್ಯಾಸಿಯಾದ ನನಗೆ ಯೋಗ್ಯ ಗುರುವಿನ ಲಭ್ಯವಿಲ್ಲ. ನಾನು ಹುಟ್ಟು ದರಿದ್ರ, ಹತಭಾಗ್ಯ, ನತದೃಷ್ಟ. ಅಯ್ಯ ಯುವಕ, ಏಕೆ ಇಷ್ಟೊಂದು ನೊಂದಿರುವೆ? ಏಕೆ ನಿನ್ನ ಆತ್ಮವನ್ನು ನೀನೇ ನೋಯಿಸುವೆ? ಆತ್ಮವನ್ನು ನೋಯಿಸುವುದು ಹಿಂಸಾತ್ಮಕ ಕೃತ್ಯ. ಇದು ಆತ್ಮಹತ್ಯೆಗೆ ಸಮವಾದದ್ದು. ಏಯ್, ದನ ಕಾಯುವ ಗೊಲ್ಲ, ನೀನು ಉಪದೇಶ ಮಾಡುವಷ್ಟು ದೊಡ್ಡವನೋ? ನಿನ್ನ ಮಾತಿನ ಅರ್ಥ ಏನು? ಗೊಲ್ಲನಿಗೆ ಜ್ಞಾನಯೋಗ ಬಾರದೆ? ಕೃಷ್ಣ ಗೊಲ್ಲನಲ್ಲವೇ? ಭಗವದ್ಗೀತೆ ಗೊಲ್ಲನ ಉಪದೇಶವಲ್ಲವೇ? ಜ್ಞಾನಕ್ಕೆ ಮಿತಿಗಳುಂಟೆ? ಕ್ಷಮಿಸಿರಿ, ದಯವಿಟ್ಟು ನನ್ನನ್ನು ಕ್ಷಮಿಸಿರಿ. ನೀವಾರೋ ಮಹಾತ್ಮರೇ ಇರಬೇಕು. ನನ್ನೊಳಗಿನ ಅಲ್ಪಮತಿಯನ್ನು ಕ್ಷಣದಲ್ಲಿ ದೂರ ಮಾಡಿದಿರಿ. ಸ್ವಾಮಿ, ದಯಮಾಡಿ ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ. ನಾನು ಹುಡುಕುತ್ತಿರುವ ಗುರು ನೀವೇ ನನ್ನ ಗುರು.
ಅಯ್ಯೋ ಹೆಡ್ಡ ಯುವಕ, ನನ್ನನ್ನು ಶ್ರೀಕೃಷ್ಣನ ಗುರುಗಳಾದ ಸಾಂದೀಪ್ಯನ ಎಂದುಕೊಂಡೆಯ. ನಾನು ಗೊಲ್ಲರ ಗೊಲ್ಲ, ಬಲ್ಲವನು ಮಾತ್ರ ನನ್ನ ಬಲ್ಲ. ನಾನು ನಿನ್ನ ಗುರುವಲ್ಲ. ಶಿಷ್ಯನಿಗೆ ಯೋಗ್ಯ ಗುರು ಲಭಿಸುವುದು, ಗುರುವಿಗೆ ತಕ್ಕ ಶಿಷ್ಯ ಲಭಿಸುವುದು ಯೋಗಾಯೋಗ. ಗುಡಗುಂಟೆ ಅಮರಕೊಂಡ ಮಲ್ಲಿಕಾರ್ಜುನ ಕ್ಷೇತ್ರದ ಗಜದಂಡ ಸ್ವಾಮಿಗಳಲ್ಲಿಗೆ ಹೋಗು, ಅವರನ್ನು ಒಲಿಸಿಕೊ. ನಿನಗೆ ಆತ್ಮಜ್ಞಾನವು ಲಭಿಸುತ್ತದೆ. ಹೋಗಿ ಬಾ, ಶುಭವಾಗಲಿ. ಧನ್ಯೋಸ್ಮಿ. ಗುರುದರ್ಶನ ಎಷ್ಟು ಮುಖ್ಯವೋ ಗುರು ವಿಳಾಸವನ್ನು ತಿಳಿಸಿದ ಹೇ ಗೊಲ್ಲ ರೂಪದ ಕೃಷ್ಣ, ನಿನಗೆ ಅಭಿವಂದನೆ, ಅಭಿವಂದನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇದೇ ಗೊಲ್ಲ ಕೃಷ್ಣನು ತಿಳಿಸಿದ ಗಜದಂಡ ಗುರುವಿನ ತಪೋಭೂಮಿ, ಗುಡಗುಂಟಿ ಅಮರಕೊಂಡದ ಮಲ್ಲಿಕಾರ್ಜುನ ಕ್ಷೇತ್ರ. ಅಲ್ಲಿ ಒಳ ಪ್ರಾಂಗಣದಲ್ಲಿ ಯೋಗ ನಿರತರಾಗಿರುವ ದಿವ್ಯ ಮೂರ್ತಿಯೇ ಗಜದಂಡ ಗುರುಗಳೆಂದು ಕಾಣುತ್ತದೆ. ಹೇ ಗುರುವೇ, ಪರಮ ಗುರುವೇ, ಪರಮ ಸತ್ಯವನ್ನು ಅರಿತ ಗುರುವೇ, ಪರಮಾತ್ಮನನ್ನು ಪರಿಚಯಿಸುವ ಗುರುವೇ, ಏಳು, ಎಚ್ಚರಗೊಳ್ಳು. ಎಚ್ಚರಗೊಂಡು ನನ್ನ ಚೇತನವನ್ನು ಜಾಗೃತಗೊಳಿಸು. ಜನ್ಮ ಜನ್ಮಾಂತರಗಳನ್ನು ಪಾವನಗೊಳಿಸು. ನನ್ನನ್ನು ಪುನೀತನನ್ನಾಗಿಸು. ಏಳು ಗುರುವೇ, ಏಳು, ಏಳು, ಏಳು ಗುರುವೇ. ಯಾರು? ಅಲೆದಾಟವೆಲ್ಲ ಮುಗಿಯಿತೋ? ಪಾಪ, ಆಯಾಸವಾಗಿರಬೇಕು. ಅಲ್ಲಿರುವ ಪಾಯಸವನ್ನು ಕುಡಿದು ಸುಧಾರಿಸಿಕೋ. ಗುರುದೇವ, ನಾನು ಪಾಯಸವನ್ನು ಕುಡಿಯಲು ಬಂದಿಲ್ಲ. ನಿಮ್ಮ ಆಯುಷ್ಯದ ಭಾಗವಾಗಲು ಬಂದಿದ್ದೇನೆ. ನನ್ನನ್ನು ನಿಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ, ನನ್ನನ್ನು ಧನ್ಯನನ್ನಾಗಿಸಿ, ಧನ್ಯನನ್ನಾಗಿಸಿ. ಇದೇನು ಬೇಡಿಕೆಯೋ ಅಥವಾ ಕರಾರಿನ ಆಗ್ರಹವೋ? ನೀನು ಕೇಳಿದ ಮಾತ್ರಕ್ಕೆ ನಾನು ಒಪ್ಪಿಬಿಡಬೇಕೆ? ನೀನೇನು ದೇವಪುತ್ರನೋ ಸಂಘಮಿತ್ರನೋ? ಯಾವುದೂ ಅಲ್ಲ. ಈ ಕ್ಷಣದಿಂದ ನಾನು ನಿಮ್ಮ ಚರಣದಾಸ. ದಾಸನೋ ಭಾಸನೋ ಯೋಗ್ಯತೆಗೆ ತಕ್ಕ ಪ್ರಾಪ್ತಿ. ಮೊದಲು ನೀನು ಯೋಗ್ಯನಾಗು, ಯೋಗ್ಯತೆಯನ್ನು ಗಳಿಸು. ಮಾಸಗಳಾಗಬಹುದು, ವಸಂತಗಳು ಉರುಳಬಹುದು. ಕಾಲ ಕೂಡಿ ಬಂದಾಗ ನೋಡೋಣ. ದಾಸನಂತೆ ದಾಸ, ಚರಣದಾಸ. ಓ, ಯಾರಲ್ಲಿ? ಬನ್ನಿ, ಒಳಗೆ ಬನ್ನಿ. ಯಾರು? ನಿಮ್ಮಲ್ಲಿ ಗಜದಂಡರೆಂದು ಪ್ರಖ್ಯಾತರಾಗಿರುವ ಆತ್ಮಗರ್ವಿ ಯಾರು? ಇವರೇ ಪೂಜ್ಯರಾದ ಗಜದಂಡ ಗುರುಗಳು. ಓಹೋ, ನೀವೋ ಗಜದಂಡರು. ಬ್ರಾಹ್ಮಣರಿಗೆ ಅರ್ಥವಾಗದ ವೇದಶಾಸ್ತ್ರಗಳ ಆಂತರ್ಯ ನಿಮಗೆ ತಿಳಿದಿದೆಯೋ? ವೇದಗಳ ಅಧ್ಯಯನಕ್ಕೆ ನಮ್ಮ ವಯೋಮಾನವೇ ಸಾಲುವುದಿಲ್ಲ. ಋಷಿಗಳಿಗೆ, ತಪಸ್ವಿಗಳಿಗೆ ಅರ್ಥವಾಗದ ಸತ್ಯ ತಮಗೆ ತಿಳಿದಿದೆಯೋ? ಹಾಗೆಂದು ಅಲ್ಲಿ ಇಲ್ಲಿ ಬೀಗದರೆ ಸಾಲದು. ನನ್ನೊಂದಿಗೆ ಸಕಲ ಶಾಸ್ತ್ರ ಪಂಡಿತನಾದ ಈ ಸುಬ್ಬಯ್ಯ ಶಾಸ್ತ್ರಿಯೊಂದಿಗೆ ತಮ್ಮ ಪಾಂಡಿತ್ಯದ ಪ್ರದರ್ಶನವಾಗಲಿ. ವೇದಗಳ ವಿಷಯ ಬೇಡ. ಕೇವಲ ಉಪನಿಷತ್ತಿನ ಬಗ್ಗೆ ವ್ಯಾಖ್ಯಾನ ಮಾಡಿ ನನ್ನನ್ನು ಸಂತೃಪ್ತಗೊಳಿಸಿ. ನಾನು ತೃಪ್ತನಾದರೆ ನೀವು ಗೆದ್ದಂತೆ. ಇಲ್ಲದಿದ್ದರೆ ನನ್ನ ಚರಣಗಳಲ್ಲಿ ಶಿರಬಾಗಬೇಕು. ಎಲ್ಲಿಯೂ ಯಾರೊಂದಿಗೂ ನಾವು ಪಂಡಿತರೆಂದು ಹೇಳಿಕೊಂಡಿಲ್ಲ. ಅದರ ಅವಶ್ಯಕತೆ ನಮಗಿಲ್ಲ. ವಿದ್ಯೆ ಪ್ರದರ್ಶನದ ವಸ್ತುವಲ್ಲ. ನಾವು ಯಾರೊಂದಿಗೂ ವಾದಿಸುವುದಿಲ್ಲ. ಹಾಗಾದರೆ ಈ ಕ್ಷಣದಿಂದ ಯಾರೊಂದಿಗೂ ಪಂಡಿತರೆಂದು ಬಾಯಿ ತೆರೆಯಬೇಡಿ. ನಮ್ಮ ಪಾದಕ್ಕೆ ಬಿದ್ದು ಶರಣಾಗಿ, ಇಲ್ಲವೇ ತುಟಿ ತೆರೆದು ನಿಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿ. ಓ ಮಹಾಶಯ, ನಿಮ್ಮಂಥ ಅಪ್ರಬುದ್ಧರೊಂದಿಗೆ ನಮ್ಮ ಗುರುಗಳು ವ್ಯವಹರಿಸುವುದಿಲ್ಲ. ನಿಮ್ಮ ಪ್ರಶ್ನೆಗೆ ನಾನು ಉತ್ತರಿಸುತ್ತೇನೆ. ಯಾರು ನೀನು? ಉಪನಿಷತ್ತಿನ ಬಗ್ಗೆ ನೀನು ಉಪಖ್ಯಾನ ಮಾಡುವಿಯಾ? ಅಂಥ ಯೋಗ್ಯತೆ ನಿನಗಿದೆಯೇ? ನಾನು ಗಜದಂಡರ ಚರಣಗಳನ್ನು ಆಶ್ರಯಿಸಿರುವ ಅವರ ಶಿಷ್ಯ ಸಿದ್ಧ. ದೇವಾಲಯದ ನಂದಿ ವಿಗ್ರಹದ ಮೇಲೆ ಕುಳಿತು
ಹತ್ತಿದವನು ದೊಡ್ಡವನು, ಹತ್ತಿಸಿಕೊಂಡವನು ದೊಡ್ಡವನು ಎಂದು ಹೇಳಿದ ಹುಚ್ಚ, ನಂದಿ ವಿಗ್ರಹಕ್ಕೆ ಪುನಃ ಪ್ರಾಣ ಪ್ರತಿಷ್ಠಾಪನ ಮಾಡುತ್ತೇನೆ ಎಂದು ವಿಗ್ರಹವನ್ನು ಅಪವಿತ್ರಗೊಳಿಸಿದ ಅವಿವೇಕಿ ನೀನು ಗಜದಂಡರ ಶಿಷ್ಯನೋ? ನಿನ್ನನ್ನು ಶಿಷ್ಯನೆಂದು ಗುರುಗಳು ಒಪ್ಪಿಕೊಂಡಿದ್ದಾರೋ? 12 ವರ್ಷದಿಂದ ಗುಪ್ತವಾಗಿ ಶಿಷ್ಯ ವೃತ್ತಿ ಮಾಡಿರುವ ಸಿದ್ಧನನ್ನು ಈ ಕ್ಷಣದವರೆಗೂ ಶಿಷ್ಯನೆಂದು ಒಪ್ಪಿಲ್ಲ. ಇಂದು ಅವನ ಸತ್ವ ಪರೀಕ್ಷೆ. ಇದರಲ್ಲಿ ಗೆದ್ದರೆ ಅತಿಥಿಯಾಗಿ ಆಗಮಿಸಿರುವ ನಿಮ್ಮ ಸಮ್ಮುಖದ ಸಾಕ್ಷಿಯಲ್ಲಿ ಸಿದ್ಧನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುತ್ತೇನೆ. ಧನ್ಯ. ಸಿದ್ಧ, ಪ್ರಾರಂಭಿಸು ನಿನ್ನ ಪ್ರಹರವನ್ನು. ಓಂ ಶ್ರೀ ಗುರುಭ್ಯೋ ನಮಃ. ಓಂಕಾರದ ಬೀಜದಿಂದ ಅರಳಿದ ನಿಗಮ ಕಲ್ಪವೃಕ್ಷ ವೇದ. ಕಂಡವರು ದಾಖಲಿಸಿದ ಅನುಭವಗಳ ಮೊತ್ತವೇ ವೇದ. ಭಾರತೀಯ ತತ್ವಶಾಸ್ತ್ರದ ಹಿಮಾಲಯ ವೇದ. ವೇದಗಳು 3, ಶಾಖೆಗಳು 4. ಪದ್ಯರೂಪವಾದ ಋಗ್ವೇದ, ಗದ್ಯರೂಪವಾದ ಯಜುರ್ವೇದ, ನಾದರೂಪಕವಾದ ಸಾಮವೇದ, 4ನೆಯ ಶಾಖೆ ಅಥರ್ವಣ ವೇದ. ವೇದಗಳ ಕೊನೆಯ ಮೆಟ್ಟಿಲು ಉಪನಿಷತ್. ವೇದದ ಫಲ ವೇದಾಂತವೇ. ಉಪನಿಷತ್ ವೇದ ಪ್ರವೃತ್ತಿಯ ಮಾರ್ಗದ್ದು, ಉಪನಿಷತ್ ನಿವೃತ್ತಿಯ ಮಾರ್ಗದ್ದು. ಉಪ ನೀ ಸತು ಎಂದರೆ ಮನೋಚಂಚಲತೆ ಇಲ್ಲದೆ ಸ್ಥಿರವಾಗಿ ಜಾಗೃತಾವಸ್ಥೆಯಲ್ಲಿ ಗುರುವಿನ ಹತ್ತಿರ ಕುಳಿತುಕೊಳ್ಳುವುದು ಎಂದು ಇದರ ಅರ್ಥ. ಉಪ ಎಂದರೆ ಎತ್ತರ ಎಂದೂ ಅರ್ಥ. ಎತ್ತರಕ್ಕೆ ಕೊಂಡೊಯ್ಯುವುದೇ ಉಪನಿಷತ್ತಿನ ಅರ್ಥಭಾವ. ವೈದಿಕದ ಗುರಿ ಸುಖ ಮತ್ತು ಸ್ವರ್ಗ. ವೇದಾಂತದ ಗುರಿ ಆತ್ಮದರ್ಶನ. ಬ್ರಹ್ಮನೇ ಒಂದು ಕಿರಣವಾಗಿ, ಆತ್ಮವಾಗಿ ಎಲ್ಲರಲ್ಲಿಯೂ ಇದ್ದಾನೆ. ದೇಹವೇ ರಥ, ಆತ್ಮವೇ ರಥಿಕ, ಬುದ್ಧಿಯೇ ಸಾರಥಿ, ಇಂದ್ರಿಯವೇ ಅಶ್ವ, ಮನಸ್ಸೇ ಹಗ್ಗ. ಒಳಗಿರುವ ಆತ್ಮನ ದರ್ಶನವಾದರೆ ಹೊರಗಿರುವ ಬ್ರಹ್ಮನ ದರ್ಶನವಾಗುತ್ತದೆ ಎನ್ನುವ ಎಚ್ಚರದ ಉತ್ತರವೇ ಉಪನಿಷತ್. ಮಹನೀಯ, ಅನ್ನವೇ ಬ್ರಹ್ಮ ಎನ್ನುವುದು ಮೊದಲ ಹೆಜ್ಜೆ. ಪ್ರಾಣವೇ ಬ್ರಹ್ಮ ಎನ್ನುವುದು ನಂತರದ ನಡೆ. ಮನಸ್ಸು ಬ್ರಹ್ಮ ಎನ್ನುವುದು ಪ್ರಜ್ಞೆಯ ನಡೆ. ವಿಜ್ಞಾನವೇ ಬ್ರಹ್ಮ ಎನ್ನುವುದು ಬುದ್ಧಿಯ ನಡೆ. ಆನಂದವೇ ಬ್ರಹ್ಮ ಎನ್ನುವುದು ಪ್ರಜ್ಞೆ ನಡೆ. ಬ್ರಹ್ಮಾನಂದವೇ ಶ್ರೇಷ್ಠ ಎನ್ನುವುದು ಜ್ಞಾನದ ನಡೆ. ಈ ಜ್ಞಾನ ದರ್ಶನವೇ ಉಪನಿಷತ್ತಿನ ಗುರಿ. ಆದ್ದರಿಂದ ಉಪನಿಷತ್ ವೇದದ ಅಂತ್ಯ. ಉಪನಿಷತ್ ಬ್ರಹ್ಮಸೂತ್ರ. ಭಗವದ್ಗೀತೆ, ಪ್ರಸ್ಥಾನತ್ರಯಗಳು ಇವುಗಳಿಗೆ ಆಧಾರವೇ ಉಪನಿಷತ್. ಉಪನಿಷತ್ ಎಂದರೆ ಸಿದ್ಧಾಂತವಲ್ಲ, ಸಿದ್ಧಾಂತದ ತವರು. ಭಲೇ ಭಲೇ ಸಿದ್ಧ, ನೀನು ಸಾಮಾನ್ಯನಲ್ಲ, ಅಪರೋಕ್ಷ ಜ್ಞಾನಿ. ಬೂದಿ ಮುಚ್ಚಿದ ಕೆಂಡವಾಗಿ ಗುರುವಿನ ಆಶ್ರಯದಲ್ಲಿರುವ ನಿನ್ನನ್ನು ಲೋಕಕ್ಕೆ ಪ್ರಕಟ ಮಾಡಲು ಈ ಪ್ರಸಂಗವನ್ನು ಬಳಸಿಕೊಳ್ಳಬೇಕಾಯಿತು. ಇಂದಿಗೆ ನಿನ್ನ ಪರಾವಲಂಬಿ ಬದುಕು ಮುಕ್ತಾಯವಾಯಿತು. ಇಂದಿನಿಂದ ನಿನ್ನ ಲೋಕ ಸಂಚಾರ ಪ್ರಾರಂಭವಾಗಲಿ. ಬ್ರಾಹ್ಮಣ ಅದು ಜಾತಿಯಲ್ಲ. ವೇದಗಳೇ ಪ್ರಮಾಣಿಸಿರುವಂತೆ ಬ್ರಾಹ್ಮಣ ಒಂದು ಉತ್ತುಂಗ ಸ್ಥಿತಿ. ಎಲ್ಲರೂ ಬ್ರಾಹ್ಮಣರಲ್ಲ. ಬ್ರಾಹ್ಮಣರಾಗಲು ಅರ್ಹತೆ ಬೇಕು, ಯೋಗ್ಯತೆ ಬೇಕು. ನೀನು ನಿಜವಾದ ಬ್ರಾಹ್ಮಣ ಸಿದ್ಧ, ನೀನು ನಿಜವಾದ ಬ್ರಾಹ್ಮಣ. ಗಜದಂಡರೆ, ನಿಮ್ಮ ಶಿಷ್ಯನನ್ನು ಅಪ್ಪಿ ಒಪ್ಪಿ ಆಶೀರ್ವದಿಸಿ ಪ್ರವಾಹವನ್ನು ಹರಿಯಲು ಬಿಟ್ಟು ಬಿಡಿ. ಕೋಟೆ ಹೆಬ್ಬಾಗಿಲನ್ನು ತೆರೆದು ಬಿಡಿ. ಸಿದ್ಧ, ನೀನಿನ್ನು ಹೊರಡುವ ಸಮಯ ಬಂತು. ಹೊರಡು. ಅಜ್ಞಾನದ ಅಂಧಕಾರದಲ್ಲಿರುವ ಅನಾಥರನ್ನು ಜ್ಞಾನದ ಪಥದಲ್ಲಿ ಮುನ್ನಡೆಸು. ಮೌಢ್ಯದ ಮಡುವಿನಲ್ಲಿ ಬಿದ್ದಿರುವವರನ್ನು ಕೈ ಹಿಡಿದು ಮೇಲೆತ್ತು. ತಮ್ಮನ್ನು ತಾವು ಮರೆತಿರುವವರನ್ನು ಜಾಗೃತಗೊಳಿಸು. ಮನುಷ್ಯ ಜನ್ಮವನ್ನು ವ್ಯರ್ಥ ಮಾಡುತ್ತಿರುವ ಅಮಾಯಕರನ್ನು ಉದ್ಧರಿಸು. ಕಷ್ಟ ಸಂಕಷ್ಟಗಳಿಂದ ನರಳುತ್ತಿರುವವರ ಕಣ್ಣೀರನ್ನು ಒರೆಸು. ಭಯವನ್ನು ಕಳೆದು ಆನಂದವನ್ನು ತುಂಬಿ ಸತ್ಯದ ದಾರಿಯಲ್ಲಿ ನಡೆಸು. ಜ್ಞಾನದ ಸುಧೆಯನ್ನು ಹರಿಸು. ಧನ್ಯ ಗುರುದೇವ. ಅದ್ವೈತ ಸಿದ್ಧಾಂತದ ತತ್ವಗಳನ್ನು ತಂಬೂರಿಯನ್ನಾಗಿಸಿ ಬ್ರಹ್ಮಸೂತ್ರವನ್ನು ಜಗಜ್ಜಾಹೀರುಗೊಳಿಸು. ಅಪ್ಪಣೆ. ಅದ್ವೈತ ಆಚಾರ್ಯನಾಗಿ ಪ್ರಜ್ವಲಿಸು. ಧನ್ಯನಾದೆ ಗುರುವರ್ಯ.
तत्पुरुषाय विद्महे महादेवाय धीमहि तन्नो रुद्रः प्रचोदयात्। ॐ तत्पुरुषाय विद्महे महादेवाय धीमहि तन्नो रुद्रः प्रचोदयात्। ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಿದ್ಧ, ಬ್ರಹ್ಮಾಂಡದ ಮೊದಲ ಈ ಮಂತ್ರವೇ ನಿನ್ನ ಬೆಳಗುವ ಅಸ್ತ್ರವಾಗಲಿ, ಲೋಕವನ್ನು ಉದ್ಧರಿಸುವ ಶಾಸ್ತ್ರವಾಗಲಿ. ಅಪ್ಪಣೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಸಿದ್ಧ, ನೀನು ಹುಟ್ಟಿನಿಂದ ಸಿದ್ಧ. ಜನ್ಮತಃ ತತ್ವ ಸಿದ್ಧಾಂತಗಳ ರಥವೇರಿ ಬಂದ ಆರೂಢ. ಧನ್ಯ. ಭಾರತವನ್ನು ಬೆಳಗಲು ಬಂದಿರುವ ಭಾರತಿ ನೀನು. ಸಿದ್ಧಾರೂಢ ಭಾರತಿ, ಸಿದ್ಧಾರೂಢ ಭಾರತಿ. ಧನ್ಯನಾದೆ ಗುರುವರ್ಯ, ಧನ್ಯನಾದೆ. ನೀವು ಉಪದೇಶಿಸಿದ ಬ್ರಹ್ಮಾಂಡದ ಮೂಲ ಮಂತ್ರ ಓಂ ನಮಃ ಶಿವಾಯ ನನ್ನ ಮೈಮನಗಳನ್ನು ಆತ್ಮವನ್ನು ಆವರಿಸಿಕೊಂಡಿರುವಾಗ ಇನ್ನು ನನ್ನ ಆತ್ಮವೇ ಲಿಂಗ, ನನ್ನ ಆತ್ಮವೇ ಬ್ರಹ್ಮ, ನಾನೇ ಬ್ರಹ್ಮ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಏ ದರಿದ್ರ ಮುಂಡೆ ಗಂಡ, ನಿನ್ನ ಜಾತಿ ಯಾವುದು, ನಿನ್ನ ಕುಲ ಯಾವುದು, ನೀ ಮಾಡುವ ಕಸುಬು ಯಾವುದು? ಪಂಚಮನಾದ ನೀನು ಉತ್ತಮನ ಬಾವಿಯ ಜಲವನ್ನು ಬಳಸಿಕೊಂಡಿದ್ದೀಯಾ? ನಿನಗ್ಯಾಕೆ ಇಂತಹ ದುರ್ಬುದ್ಧಿ ಬಂತು? ನಿನಗೆಷ್ಟು ಧೈರ್ಯ? ಇವನ ಮಾತೇನು, ಜಾತೇನು, ನಮ್ ಬಾವಿ ಮುಟ್ಟಿ ನೀರು ಕುಡಿಯೋದು ಅಂದ್ರೇನು? ಇವ್ರಿಗೆ ಹೇಳೋರು ಕೇಳೋರು ಯಾರು ಇಲ್ದಂಗ ಆಗೈತ್ರಿ. ಎಷ್ಟು ಧೈರ್ಯ ಬಂದೈತ್ ನೋಡ್ರಿ ಇವ್ರಿಗೆ. ಹೇಳೋ, ನಿನಗ್ಯಾಕಿಂತ ದುರ್ಬುದ್ಧಿ ಬಂತು? ಭಂಡ ಧೈರ್ಯ ಬುದ್ಧಿ, ಭಂಡ ಧೈರ್ಯ. ಬಿರು ಬೇಸಿಗೆ, ಕೆರೆ ಕುಂಟಿಗಳು ಬತ್ತು ಹೋಗೈತೆ, ಕುಡಿಯಾಕ ನೀರಿಲ್ಲ. ದಾಹ ತಡಿಲಾರ್ದ ಭಂಡ ಧೈರ್ಯ ಮಾಡಿಬಿಟ್ಟೆ. ನೀವು ಏನ್ ಶಿಕ್ಷೆ ಕೊಟ್ರು ಅನುಭವಿಸ್ತೀನಿ. ಕೊಡಿ ಬುದ್ಧಿ, ಶಿಕ್ಷೆ ಕೊಡಿ. ದಾಹವಾದರೆ ಯಾರಾದರೂ ನೀರು ಸುರಿಯುವವರೆಗೂ ಕಾಯಬೇಕಾಗಿತ್ತು. ಬಾವಿ ಮುಟ್ಟು ಸಲುಗೆ ನಿನಗೇಗೆ ಬಂತು? ಈ ಬಂಡನಿಗೆ 100 ಚಡಿ ಏಟನ್ನು ಕೊಡಿ. ಇವನ ಚರ್ಮ ಕಿತ್ತು ಬರಬೇಕು. ಅಯ್ಯೋ ಅಯ್ಯೋ, ಶಿವ ಶಿವ, ನಿಲ್ಲಿ ಶಿವ ಶಿವ, ನಿಲ್ಲಿಸಿ. ಏಕೆ ಏಕೆ ಈ ಬಡಪಾಯಿಗೆ ಇಂತಹ ಉಗ್ರ ಶಿಕ್ಷೆ ಕೊಡ್ತಿದ್ದೀರಿ? ಮನುಷ್ಯನಿಗೆ ಶಿಕ್ಷೆ ಕೊಡುವ ಅಧಿಕಾರವಿಲ್ಲ, ಭಗವಂತನಿಗೆ ಮಾತ್ರ ಅಧಿಕಾರವಿರುವುದು. ಆ ಭಗವಂತನೇ ಅವನಿಗೆ ಶಿಕ್ಷೆ ನೀಡಲು ಹೇಳಿರುವುದು. ಭಗವಂತನು ನಿಮ್ಮ ಕನಸಿನಲ್ಲಿ ಬಂದು ಹೇಳಿದನೇನು? ಏಕೆ ಹೀಗೆ ಅಮಾಯಕರನ್ನು ದರ್ಪದಿಂದ ಹಿಂಸಿಸುತ್ತಿದ್ದೀರಿ? ಇದು ಧರ್ಮವಲ್ಲ, ದಯವೇ ಧರ್ಮದ ಮೂಲವೆಂದು ಬಸವಣ್ಣನವರು ಹೇಳಿಲ್ಲವೇ? ಇವನು ಮಾಡಿದ ಅಪರಾಧವೇನು? ಈ ಪಂಚಮನು ಉತ್ತಮರಿಗೆ ಮೀಸಲಿದ್ದ ಬಾವಿಯಿಂದ ನೀರು ತೆಗೆದು ಬಾವಿಯನ್ನು ಅಶುದ್ಧಗೊಳಿಸಿದ್ದಾನೆ. ಪಂಚಮನೆ? ಯಾರು ಪಂಚಮ, ಯಾರು ಉತ್ತಮ? ಇವೆಲ್ಲವೂ ಮನುಷ್ಯನ ಸ್ವಾರ್ಥದಿಂದ ಹುಟ್ಟಿದ ಚಿಂತನೆಗಳು, ದೇವರ ಸೃಷ್ಟಿಗಳಲ್ಲ ಇವು. ಹಾಗಾದರೆ ಬ್ರಹ್ಮನ ಮುಖದಿಂದ ಬ್ರಾಹ್ಮಣರು, ಭುಜದಿಂದ ಕ್ಷತ್ರಿಯರು, ಪಾದದಿಂದ ಶೂದ್ರರು ಹುಟ್ಟಿದರೆಂಬುದೆಲ್ಲ ಸುಳ್ಳೇ? ಹಾಗೆ ಹುಟ್ಟಲು ಸಾಧ್ಯವೇ ಮಹಾಶಯ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು ಜಾತಿಗಳಲ್ಲ, ಜವಾಬ್ದಾರಿಗಳು. ಈ ಚತುರ್ವರ್ಣದ ಮೂಲವೇ ಪಾದ. ಪಾದವಿಲ್ಲದೆ ಮನುಷ್ಯನಿಗೆ ಅಸ್ತಿತ್ವ ಉಂಟೆ. ಆದ್ದರಿಂದ ಶೂದ್ರನೆಂದರೆ ಕನಿಷ್ಠವಲ್ಲ, ಬಲಿಷ್ಠ. ಎಷ್ಟೇ ದೊಡ್ಡ ಮನುಷ್ಯನಾದರೂ ವಂದಿಸುವುದು ಪಾದಕ್ಕೆ ಹೊರತು ತಲೆಗಲ್ಲ. ನೀನ್ಯಾರೋ ಶೂದ್ರನೇ ಇರಬೇಕು, ಅದಕ್ಕೆ ಶೂದ್ರರ ಪರವಾಗಿ ಮಾತನಾಡುತ್ತೀಯ? ಶೂದ್ರ ಪದದ ಅರ್ಥವೇ ನಿಮಗೆ ಗೊತ್ತಿಲ್ಲ. ಇನ್ನೊಬ್ಬರನ್ನು ಕಂಡು ಮರಗುವವನಿಗೆ ಶೂದ್ರ ಎಂದು ಅರ್ಥ. ಎಲ್ಲರಲ್ಲೂ ಭಗವಂತನಿದ್ದಾನೆ, ಬ್ರಹ್ಮನಿದ್ದಾನೆ. ಅಣುರೂಪದ ಬ್ರಹ್ಮನೇ ಆತ್ಮ. ನೀನೂ ಬ್ರಹ್ಮ, ನಾನೂ ಬ್ರಹ್ಮ. ಆದ್ದರಿಂದ ಎಲ್ಲರೂ ಸಮಾನರು. ನಾವೆಲ್ಲರೂ ಬ್ರಹ್ಮರೇ ಆಗಿದ್ದೇವೆ. ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ. ಎಲ್ಲರೂ ಬ್ರಹ್ಮರಾಗಲು ಹೇಗೆ ಸಾಧ್ಯ? ನೀನು ಹುಚ್ಚನಂತೆ ಮಾತನಾಡುತ್ತಿದ್ದೀಯ. ಇದು ಹುಚ್ಚನ ಮಾತುಗಳಲ್ಲ, ಶಾಸ್ತ್ರಗಳ ಸರ್ವೋಚ್ಚ ನುಡಿ. ಇದೇ ಅದ್ವೈತ ತತ್ವ. ದ್ವೈತ ಎಂದರೆ ಎರಡು,
ಅದ್ವೈತ ಎಂದರೆ ಎರಡಲ್ಲದ್ದು. ಭಗವಂತ ಮತ್ತು ನಾನು, ಬ್ರಹ್ಮ ಮತ್ತು ನಾನು. ನಾನು ನೀನು ಬೇರೆ ಬೇರೆ ಅಲ್ಲ. ಬ್ರಹ್ಮನು ಮತ್ತು ನಾನು, ಬ್ರಹ್ಮನು ಮತ್ತು ನೀನು ಒಂದೇ. ಇದೇ ಅದ್ವೈತ. ನಾನು ಬ್ರಹ್ಮ, ನೀನು ಬ್ರಹ್ಮ. ಇದನ್ನೇ ಅಹಂ ಬ್ರಹ್ಮಾಸ್ಮಿ ಎನ್ನುವುದು. ವಿಭಿನ್ನ ವರ್ಗ, ವರ್ಣ, ಜಾತಿ, ಪಂಗಡಗಳ ಗೋಡೆಯನ್ನು ಕಿತ್ತೊಗೆದು ಎಲ್ಲರೂ ಸರ್ವ ಸಮಾನರು. ನಿನ್ನ ಮಾತಿನಲ್ಲಿ ಸತ್ಯವಿರಬಹುದು. ಆದರೆ ಇದನ್ನೆಲ್ಲ ಯಾರು ಮಾಡಿದ್ದು? ಏಕೆ ಮಾಡಿದ್ದು? ಸ್ವಾರ್ಥ. ಮನುಷ್ಯ ಇನ್ನೊಬ್ಬರನ್ನು ತನ್ನ ಹತೋಟಿಯಲ್ಲಿಟ್ಟುಕೊಳ್ಳಲು ಈ ಅನಿಷ್ಟಗಳನ್ನು ಮಾಡಿದ್ದಾನೆ. ಶೂದ್ರ ತನ್ನ ನಡವಳಿಕೆಯಿಂದ ಬ್ರಾಹ್ಮಣನಾಗಬಹುದು, ಬ್ರಾಹ್ಮಣ ಶೂದ್ರನಾಗಿ ಬಿಡಬಹುದು. ಅಯ್ಯ, ಈ ಧರಣಿಗೇ ಇಲ್ಲದ ಭೇದ ಭಾವ, ಪಂಚಭೂತಗಳಿಗಿಲ್ಲದ ಜಾತಿ ನೀತಿ, ಬ್ರಹ್ಮನಿಗಿಲ್ಲದ ಒಡಕು ನೀತಿ ಅಲ್ಪರಾದ ನಮಗೇಕೆ? ಮಹಾತ್ಮರೇ, ತಾವು ಅವಧೂತರು, ನಮ್ಮ ಕಣ್ಣು ತೆರೆಸಿದ ಭಗವಂತರು. ನಮ್ಮನ್ನು ಉದ್ಧರಿಸಿ ನಮ್ಮ ಜನ್ಮಗಳನ್ನು ಪಾವನಗೊಳಿಸಿದಿರಿ. ಜಯ ಜಯ ಸಿದ್ಧಾರೂಢ, ಜಯ 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 ಸಿದ್ಧಾರೂಢ, ಜಯ ಜಯ. ಇವನು ಮಹಾತ್ಮನಲ್ಲ, ನಮ್ಮನ್ನು ಹುಚ್ಚರನಾಗಿಸಲು ಬಂದಿರುವ ಡೋಂಗಿ. ಇವನೂದುವ ಪುಂಗಿಗೆ ಎಲ್ಲರೂ ತಲೆ ಅಲ್ಲಾಡಿಸಿದರೆ ನಾವು ಉಳಿಯುವಂತಿಲ್ಲ. ಈ ಸಮಾಜವನ್ನು ಕಲುಷಿತಗೊಳಿಸಿ ನಮಗೆ ಇತಿಶ್ರೀ ಹಾಡಿಬಿಡುತ್ತಾನೆ. ಇವನಿಗೆ ಊರಿನಲ್ಲಿ ಯಾರು ಭಿಕ್ಷೆ ಕೊಡಬೇಡಿ, ಆಶ್ರಯ ಕೊಡಬೇಡಿ. ಇವನು ಬ್ರಹ್ಮ ತಾನೇ. ಉಪವಾಸದಿಂದ ಬ್ರಹ್ಮನು ಹೇಗೆ ಬದುಕುತ್ತಾನೆ ನೋಡೋಣ. ನಡೆಯಿರಿ, ಹೋಗೋಣ, ನಡೆಯಿರಿ.